ನಮಸ್ಕಾರ ಬಂಧುಗಳೇ, ನಾನು ಡಾಕ್ಟರ್ ಸಾರಿಕಾ ಎಸ್ ಗಂಗಾ ಮತ್ತೆ ತಮ್ಮೆದುರಿಗೆ ಇನ್ನೊಂದು ವಚನ ವಿಶ್ಲೇಷಣೆಯೊಂದಿಗೆ. ಆ ಜಾತಿ ಈ ಜಾತಿ ಎನ್ನಬೇಡ, ಹೆಣ್ಣು ಗಂಡುಗಳೆಂಬ ಎರಡೇ ಜಾತಿ ನೋಡ. ಆ ಜಾತಿ ಈ ಜಾತಿ ಎನ್ನಬೇಡ, ಹೆಣ್ಣು ಗಂಡುಗಳೆಂಬ ಎರಡೇ ಜಾತಿ ನೋಡ. ಜಾತಿಯ ಹುಟ್ಟು ಹಾಕಿ ಕಲಹಕ್ಕೊಳಗಾದೆಯಂದ ನಮ್ಮ ಕಲಾ ಸಂಗಮನಾಥ. ಜಾತಿಯ ಹುಟ್ಟು ಹಾಕಿ ಕಲಹಕ್ಕೊಳಗಾದೆಯಂದ ನಮ್ಮ ಕಲಾ ಸಂಗಮನಾಥ. ಹೌದಲ್ವೇ ಬಂಧುಗಳೇ? ಇವತ್ತು ಸಮಾಜದಲ್ಲಿ ಅನೇಕ ಕೋಲಾಹಲಗಳು, ಅನೇಕ ಕೋಮು ಗಲಭೆಗಳು ನಡೀತಾ ಇರೋದಕ್ಕೆ ಮೂಲ ಕಾರಣ ಅನ್ನೋದನ್ನು ನಾವು ಹುಡುಕಿಕೊಂಡು ಹೋದರೆ ಅದಕ್ಕೆ ಮೂಲ ಕಾರಣನೇ ಈ ಜಾತಿ ವ್ಯವಸ್ಥೆ, ಜಾತಿ ಪದ್ಧತಿ. ಸೊ ಪ್ರತಿಯೊಬ್ಬರೂ ಕೂಡ ನನ್ನ ಜಾತಿ ಶ್ರೇಷ್ಠ, ನಿನ್ನ ಜಾತಿ ಶ್ರೇಷ್ಠ ಅಂತ ಹೊಡೆದಾಡ್ತಾ ಇದ್ದೀವಿ, ಬಡದಾಡ್ತಾ ಇದ್ದೀವಿ. ಜಾತಿಯ ಆಧಾರದ ಮೇಲೆ ಸಂಘ ಸಂಸ್ಥೆಗಳನ್ನು ಕಟ್ಕೊಳ್ತಾ ಇದ್ದೀವಿ. ಜಾತಿಯ ಆಧಾರದ ಮೇಲೆ ಈ ಎಲೆಕ್ಷನ್ನಲ್ಲಿ ಭರಾಟೆಯ ಪ್ರಚಾರವನ್ನು ಮಾಡ್ತಾ ಇದ್ದೀವಿ. ನಿಜಕ್ಕೂ ಇದು ಏನಂತಂದರೆ ಒಳ್ಳೆಯ ಬೆಳವಣಿಗೆಯ ಲಕ್ಷಣ ಅಲ್ವೇ ಅಲ್ಲ. ಒಂದು ಕಡೆ ಅವ್ವಾಯಿ ಕೂಡ ಹೇಳ್ತಾರೆ, ಹೆಣ್ಣು ಗಂಡು ಎರಡೇ ಜಾತಿ ಅಂತ. ಹೌದಲ್ವೇ ಬಂಧುಗಳೇ? ಈ ಜಾತಿ ಅನ್ನುವಂಥದ್ದು ಬಂದಿದ್ದು ಯಾವುದರ ಆಧಾರ ಮೇಲೆ? ಕೇವಲ ನಾವು ಮಾಡುವಂತಹ ಕೆಲಸಗಳ ಆಧಾರದ ಮೇಲೆ ಒಂದೊಂದು ಜಾತಿ ಅಂತ ಒಂದೊಂದು ಹೆಸರು ಕೊಟ್ಟರು. ಆದರೆ ಈ ಜಾತಿ ಅಂತ ಹೆಸರು ಕೊಟ್ಟಿದ್ದಕ್ಕೆ ಕೋಲಾಹಲಗಳು ಪ್ರಾರಂಭ ಆಗಿದ್ದು ಅಂತ ನನ್ನ ಅಭಿಪ್ರಾಯ. ಒಂದು ವೇಳೆ ಈ ಜಾತಿಗಳೇ ಅಂತ ಇರಲಿಲ್ಲ, ಪಂಗಡಗಳೇ ಅಂತ ಇರಲಿಲ್ಲ ಅಂತಂದರೆ ಎಲ್ಲರೂ ಕೂಡ ವಸುದೈವ ಕುಟುಂಬಕಂ ಎನ್ನುವ ಹಾಗೆ ಒಂದೇ ತಾಯಿಯ ಮಡಿಲಿನಲ್ಲಿ ಹುಟ್ಟಿರುವಂತಹ ಮಕ್ಕಳು ಅಂತ ಖುಷಿಯಾಗಿ ಇರಬಹುದಿತ್ತೇನೋ ಅಂತ ನನ್ನ ಅಭಿಪ್ರಾಯ ಬಂಧುಗಳೇ. ಈ ಜಾತಿ ಇರೋದ್ರಿಂದನೇ ಆ ಜಾತಿ ಹೆಚ್ಚು, ಈ ಜಾತಿ ಹೆಚ್ಚು, ಆ ಜಾತಿ ಮೇಲೂ ಈ ಜಾತಿ ಕೆಳಗೆ, ಹೀಗೆ ನೂರಾರು ರೀತಿಯಲ್ಲಿ, ನಾನಾ ರೀತಿಯಲ್ಲಿ ಈ ಜಾತಿಯ ಆಧಾರದ ಮೇಲೆ, ಪಂಗಡಗಳ ಆಧಾರದ ಮೇಲೆ ಜಗಳಗಳು ಪ್ರಾರಂಭ ಆಗ್ತಾ ಇದ್ದಾವೆ, ಕೋಲಾಹಲಗಳು ಸೃಷ್ಟಿ ಆಗ್ತಾ ಇದ್ದಾವೆ, ಅಲ್ಲಿ ಹೊಡೆದಾಟಗಳು ಆಗ್ತಾ ಇದ್ದಾವೆ. ಸೊ ಈ ಜಾತಿ ಅನ್ನುವಂಥದ್ದು ನಿರ್ಮೂಲನೆ ಮಾಡಿದಾಗ ಮಾತ್ರ ನಾವು ವಸುದೈವ ಕುಟುಂಬಕಂ ಎನ್ನುವಂತಹ ಉಕ್ತಿ ಏನಿದೆಯಲ್ಲ ಅದು ನಿಜ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಜಾತಿ ವ್ಯವಸ್ಥೆ ಬೇರು ಸಮೇತವಾಗಿ ಕಿತ್ತೊಗೆದಾಗ ಮಾತ್ರ ಎಲ್ಲರೂ ನೆಮ್ಮದಿಯಿಂದ, ಎಲ್ಲರೂ ಮನಃಶಾಂತಿಯಿಂದ ಬದುಕಲಿಕ್ಕೆ ಸಾಧ್ಯ ಇದೆ. ಹೇಗೆ ದೇವನೊಬ್ಬ ನಾಮ ಹಲವು ಇದೆಯೋ ಹಾಗೆ ನಾವು ಮನುಷ್ಯ ಜಾತಿಯಲ್ಲಿ ಗಂಡು ಮತ್ತು ಹೆಣ್ಣು ಎರಡೇ ಅಂತ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಈ ಒಂದು ಅಭಿಪ್ರಾಯದ ಪ್ರಕಾರ ನಾವು ಮುನ್ನಡೆಯದೇ ಆದರೆ ಎಲ್ಲರೂ ಕೂಡ ನೆಮ್ಮದಿಯಿಂದ ಬದುಕ್ಬೋದು ಅಂತ ಹೇಳ್ತಾ, ದಯವಿಟ್ಟು ಬಂಧುಗಳೇ, ನಾವು ಆ ಜಾತಿ ಈ ಜಾತಿ ಅನ್ನೋದು ಬೇಡ, ಎಲ್ಲರೂ ನಾವು ಸಹೋದರ ಸಹೋದರಿಯರು, ನಾವೆಲ್ಲರೂ ಬಂಧು ಬಾಂಧವರು ಅಂತ ತಿಳ್ಕೊಂಡು ಮುಂದೆ ನಡೆಯೋಣ ಅಂತ ಹೇಳ್ತಾ ಧನ್ಯವಾದಗಳು.